ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಹೇಗಿದ್ದೀರಾ ನನ್ನ ಫ್ಯಾಮಿಲಿ ಎಂಟೈರ್ ಫ್ರೆಂಡ್ಸ್? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ವ್ಯೂವರ್ಸ್ಗೆ ನಾನು ಫ್ಯಾಮಿಲಿ ನಾನು ವ್ಲಾಗ್ ಶುರು ಮಾಡಿದಾಗಿಂದ ಅದೇ ವರ್ಡ್ನ ಯೂಸ್ ಮಾಡ್ತೀನಿ. ಐ ಹೋಪ್ ಸಾರಿ ಮತ್ತೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಕನ್ಫ್ಯೂಷನಲ್ಲಿದ್ದೀನಿ, ಯಾಕಂದರೆ ಸ್ವಲ್ಪ ಬ್ಯುಸಿಯಾಗಿದ್ದೀನಿ. ನೋಡಿ ಇವಾಗ ಟೈಮ್ ಬಂದು 6:20 ಆಗಿದೆ. ನನ್ನ ಹಸ್ಬೆಂಡ್ ಫೋನಲ್ಲಿ ನಾನೇ ಕಾಣ್ತಿದ್ದೀನಿ. 6:20 ಆಗಿದೆ. ಉಲ್ಟಾ ಇಟ್ಕೊಂಡ್ರೆ ಕಾಣಿಸುತ್ತಂತ ನನ್ನ ಮಗ ಬುದ್ಧು ಅಂತ ಹೇಳ್ಕೊಡ್ತಾ ಇದ್ದಾನೆ, ದಡ್ಡ ಚಿಕ್ಕವನು. ನೋಡಿ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಂದರೆ, ದೊಡ್ಡಮ್ಮ ಮನೆ ಇಲ್ಲೇ, ನಮ್ಮಮ್ಮ ಅಕ್ಕ ದೊಡ್ಡಮ್ಮ ಮನೆ. ಯಾವಾಗೂ ಹೇಳ್ತೀನಿ ಇಲ್ಲೇ ನಮ್ಮ ದೊಡ್ಡಮ್ಮ ಮನೆ ಅಂತ. ನಾನು ಯಾವತ್ತೂ ಕೂಡ ತೋರಿಸಿ ಪರಿಚಯ ಮಾಡಿಕೊಟ್ಟಿಲ್ಲ. ನಮ್ಮೂರಲ್ಲೂ ಕೂಡ ಇವತ್ತು ನಾಳೆ 2 ದಿವಸನೂ ಊರಬ್ಬ ಅಲ್ಲ, ವೀರಭದ್ರ ಸ್ವಾಮಿದು ಜಾತ್ರೆ ಇದೆ. ಹಾಗೆ ಆ ಹಬ್ಬಕ್ಕೆ ಮುಂಚೆ ದೊಡ್ಡಮ್ಮ ಮನೆಯಲ್ಲಿ ಮುನೇಶ್ವರ ಅಂತೀವಲ್ವ, ಯುಗಾದಿ ಹಬ್ಬ ಒಳಗಡೆ ಮಾಡ್ತೀವಿ, ದೇವ್ರು ಮಾಡೋದು ಅಂತೀವಿ, ಅದು ನಾಳೆ ಇದೆ. ಆ್ಯಕ್ಚುಲಿ ನಾನು ಇನ್ನೂ ಬೇಗನೆ ಹೋಗಬೇಕಿತ್ತು, ಸ್ವಲ್ಪ ನನಗೆ ಬ್ಯುಸಿ ಇದ್ದಿದ್ದರಿಂದ ಲೇಟ್ ಆಗೋಯ್ತು. ಬನ್ನಿ ಇವಾಗ ಹೋಗ್ತಾ ಇದ್ದೀವಿ ದೊಡ್ಡಮ್ಮ ಮನೆಗೆ, ಅಣ್ಣ ಮನೆಗೆ. ಐ ಥಿಂಕ್ ಇವತ್ತಿನ ವ್ಲಾಗು ನಾಳೆ ವ್ಲಾಗು ತುಂಬಾ ಚೆನ್ನಾಗಿರುತ್ತೆ. ಐ ಹೋಪ್ ನೀವು ಕೂಡ ಮಿಸ್ ಮಾಡ್ಕೊಳ್ದೆ ವ್ಲಾಗ್ನ ನೋಡಿ ಅಂತ ಹೇಳ್ತಾ ಬನ್ನಿ ಈಗ ಹೋಗ್ತಾ ಇದ್ದೀನಿ. ಈ ವ್ಲಾಗ್ ಹಾಗೆ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಮನೆಯಿಂದ ದೊಡ್ಡಮ್ಮ ಮನೆಗೆ ಎಷ್ಟು ಹತ್ರ ಡಿಸ್ಟೆನ್ಸ್ ಇದೆ ಅಂತಲೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿಬಿಡ್ತೀನಿ. ಎಸ್, ಬನ್ನಿ ಹೊರಟಿದ್ದೀನಿ ದೊಡ್ಡಮ್ಮ ಮನೆಗೆ. ನಮ್ಮ ಮನೆಗೂ ದೊಡ್ಡಮ್ಮ ಮನೆಗೂ ಎಷ್ಟು ಹತ್ರ ಅಂತ ನೋಡಿಸ್ತೀನಿ. ನೋಡಿ, ನಮ್ಮ ಸೊಂದಿ ಟರ್ನ್ ಆಗಿ ಇಲ್ಲಿ ಈ ಬಿಲ್ಡಿಂಗ್ ಪಕ್ಕ ಬರುವಂಥ ಲೆಫ್ಟ್ ಸೊಂದಿಗೆ ಟರ್ನ್ ಆದ್ರೇ ದೊಡ್ಡಮ್ಮ ಮನೆ. ತುಂಬಾ ಪಕ್ಕ ನೋಡಿ, ಆ ಬಿಲ್ಡಿಂಗ್ ನಮ್ಮದು ಬರುತ್ತೆ, ಅಲ್ಲಿ ಮರ ಇರೋದು ನೋಡಿ. ತುಂಬ ಪಕ್ಕನೇ ಇದ್ದೀವಿ ನಾವು ದೊಡ್ಡಮ್ಮ ಅವರು. ಬನ್ನಿ ಫೈನಲಿ ರೀಚ್ ಆದೆ ದೊಡ್ಡಮ್ಮ ಮನೆಗೆ. ಇನ್ನು ಬೇಗ ಬಂದು ಮಾಡೋ ಅಂಥ ಕೆಲಸ ತುಂಬಾ ಇತ್ತು, ಬಟ್ ನನಗೆ ಕೆಲಸ ಇದ್ದಿದ್ದರಿಂದ ಲೇಟಾಗಿ ಬಂದಿದ್ದೀನಿ. ನಮ್ಮ ದೊಡ್ಡಮ್ಮ ಆಗಲಿ ನಮ್ಮ ಅತ್ತಿಗೆ ಆಗಲಿ ನನ್ನ ಕೆಲಸ ಮಾಡೋಕ್ಕೆ ಅಂತ ಎಲ್ಲ ಏನಕ್ಕೂ ಬಿಡಲ್ಲ. ಆದರೂ ನಮ್ಮ ಜವಾಬ್ದಾರಿ ಸ್ವಲ್ಪ ಬಂದು ಏನಾದರೂ ಮಾಡಬೇಕಲ್ವ. ಬಂದು ಫೈನಲಿ ಈಗ ಕೂತ್ಕೊಂಡು ನೋಡಿ ದೊಡ್ಡಮ್ಮನ ಒಂದು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ ವೀಡಿಯೋನ ಮಾಡಿಕೊಂಡೆ. ಅವರಿಬ್ಬರು ಅಕ್ಕ ತಂಗಿದ್ದೀರಿ, ನೋಡೋಕೆ ಕ್ಯೂಟಾಗಿದ್ರಲ್ವ. ಕೂತಿದ್ದೀನಿ. ಈಗ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ತಾ ಇದ್ವಿ ಅಮ್ಮ ನಾನೆಲ್ಲ. ಎಷ್ಟಾಗುತ್ತೋ ಅಷ್ಟು ಬೇಗ ಇವಾಗ ಮಾಡಿಕೊಂಡ್ರೆ ಬೆಳಗ್ಗೆಗೆ ಸ್ವಲ್ಪ ಈಸಿ ಆಗುತ್ತೆ ಕೆಲಸ ಅಂತ ಎಲ್ಲ ಥರ ಪಲಾವ್ ಸಾಮಾನು ಎಲ್ಲ ತೆಗೆದಿಟ್ಕೊಳ್ತಿದ್ದೀವಿ. ಏನೆಲ್ಲ ಬೇಕು ಬೆಳಗ್ಗೆಗೆ ಅದನ್ನ ಒಂದು ಸೈಡಿಗೆ ತೆಗೆದಿಟ್ಕೊಂಡ್ರೆ ಈಸಿ ಆಗುತ್ತೆ ಅಂತ. ಈಗ ಟೈಮ್ ಬಂದು 9 o'clock ಆಗಿದೆ. ಬೇಳೆ ಸಾಂಬಾರು ಮಾಡಿದರು, ಅದ್ರ ಜೊತೆಗೆ ನಂಚ್ಕೊಳ್ಳೋಕ್ಕೆ ಮಾಡೋಕ್ಕೆ ಟೈಮ್ ಇಲ್ಲ ಅಂದ್ಬಿಟ್ಟು ರೆಡಿಮೇಡ್ ಬಜ್ಜಿ ಆ ಥರ ಎಲ್ಲ ತರಿಸಿದ್ರು. ನೋಡಿ, ಮಕ್ಕಳೆಲ್ಲ ಒಂದು ಟ್ರಿಪ್ಪು ಕೂತಿದ್ದಾರೆ ಊಟಕ್ಕೆ. ಅವ್ರದ್ದೆಲ್ಲ ಆದಮೇಲೆ ನಾವು ಕೂರಬೇಕು. ಮಕ್ಕಳು ಹಾಗೆ ಅಣ್ಣನ ಜೊತೆಗೆ ಕೂತಿದ್ದಾರೆ. ಅಣ್ಣ ಮತ್ತು ಮಕ್ಕಳು ದೊಡ್ಡಪ್ಪ ಎಲ್ಲ ತಿಂತಿದ್ದಾರೆ. ಫೈನಲಿ ನೋಡಿ, ನಮ್ಮದು ಕೂಡ ಎಲ್ಲ ಊಟ ಆಯಿತು. ಈಗ ಸ್ವಲ್ಪ ಮಸಾಲೆನ ರುಬ್ಬಿಟ್ಕೊಳ್ಳೋಣ ಅಂದ್ಬಿಟ್ಟು ಈಗ ಟೈಮ್ ಬಂದು ಒಂದು 10:30 11 ಹತ್ತತ್ರ ಆಗ್ತಾ ಬರ್ತಿದೆ. ಬೇಗ ಬೆಳಗ್ಗೆಗೆ ಇನ್ನು 3 ಗಂಟೆಗೆಲ್ಲ ಸ್ಟಾರ್ಟ್ ಮಾಡಬೇಕಾಗಿರೋದ್ರಿಂದ ನಾವು ಇವಾಗ ಎಷ್ಟೆಲ್ಲ ಆಗುತ್ತೆ ಅದನ್ನ ರುಬ್ಬಿ ಎಲ್ಲ ಸೈಡ್ಗೆ ಇಟ್ಕೊಂಡ್ರೆ ಬೆಳಗ್ಗೆಗೆ ಬೇಗನೆ ಈಸಿ ಆಗುತ್ತೆ. ಯಾಕಂದರೆ ನಾಳೆ ಎಲ್ಲ ಬೆಟ್ಟಕ್ಕೆ ಹೋಗಬೇಕು, ಅಲ್ಲೆಲ್ಲ ಪೂಜೆ ಮಾಡ್ಕೊಂಬರ್ಬೇಕು, ಮನೆಯಲ್ಲಿ ಆರತಿಗಳು ಮಾಡಬೇಕು, ಅದೆಲ್ಲ ಇರುತ್ತೆ. ಇದನ್ನು ಬೆಳಗ್ಗೆಗೆ ಮಾಡೋಕ್ಕಾಗಲ್ಲ. ಈಗ ರುಬ್ಬಿ ಫ್ರಿಜ್ಜಲ್ಲಿ ಇಟ್ಟು ಬೆಳಗ್ಗೆಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಮಸಾಲೆ ಎಲ್ಲ ರುಬ್ಬಿ ಇಟ್ಕೊಳ್ತಿದ್ದೀವಿ. ನೋಡಿ, ಫೈನಲಿ ಈ ಥರ ಗ್ರೀನ್ ಪೇಸ್ಟ್ ಬಿರಿಯಾನಿಗೆಲ್ಲ ರುಬ್ಕೊಳ್ತಿದ್ದೀವಿ. ಚೆನ್ನಾಗಿದೆಯಲ್ಲ ಬಿರಿಯಾನಿ ಪೇಸ್ಟ್ ಇದು. ನೈಟೆಲ್ಲ ಎದ್ದಿರ್ತೀವಿ ನಾನು ನಮ್ಮ ಅತ್ತಿಗೆ ಇಬ್ಬರು ಅಡುಗೆಗಳು ಮಾಡೋಕ್ಕೆ. ಸೊ ವೆಜ್ಜು ನಾನ್ ವೆಜ್ ಎರಡೂ ಮಾಡಬೇಕು. ಈಗ ಅಡುಗೆಗಳು ನೋಡಿ, ಇಲ್ಲಿ ಜಾಮೂನ್ಗೆ ಕಲಸಿಟ್ಟಿದ್ದೀವಿ. ಒಂದು ಕಡೆ ಜಾಮೂನ್ಗೆ ಸ್ವೀಟ್ನ ಮಾಡಿಟ್ಟಿದ್ದೀವಿ, ಸಕ್ಕರೆ ಪಾಕ. ಹಾಗೆ ಒಬ್ಬಟ್ಟಿಗೆ ಬೇಳೆ ಬೇಯಿಸಿಟ್ಟಿದ್ದೀವಿ, ಅದಕ್ಕೆ ಬೆಲ್ಲ ಕೊಡ್ತಿದ್ದಾರೆ. ನಾನು ಒಬ್ಬಟ್ಟು ಸಾಂಬಾರಿಗೆ ಫ್ರೈ ಮಾಡಿಕೊಟ್ಟೆ ಮಸಾಲೆಗೆ. ಈಗ ನನ್ನ ಬ್ಯಾಕ್ಗ್ರೌಂಡ್ ಕೇಳಿಸ್ತಿದೆ ಸೌಂಡು. ನೋಡಿ, ಜಾತ್ರೆ ಅಂತ ಹೇಳಿದ್ನಲ್ಲ, ದೇವ್ರ ಮೆರವಣಿಗೆ ಬರ್ತಿದೆ. ಬನ್ನಿ ನೋಡೋಣ, ದೇವ್ರು ಬರ್ತಿದೆ ಮೆರವಣಿಗೆ. ಈಗ ಟೈಮ್ ಬಂದು 11:30 ಆಗಿದೆ. ಅಣ್ಣ ಎಲ್ಲ ಎದ್ದು ಅಮ್ಮ ಎಲ್ಲರೂ ಬಂದು ನಿಂತಿದ್ದೀವಿ. ಜಾತ್ರೆ ಹಬ್ಬ ಅಂದರೆ ಈ ಥರ ಇದ್ರೇ ಚೆಂದ. ನೋಡಿ, ಇದೊಂದು ಗ್ಯಾಂಗ್ ಎಲ್ಲ ಮುಂದೆ ಹೋಗ್ತಿದೆ. ಇವಾಗ ಆ ಸೈಡ್ ನಮ್ಮನೆ ಹತ್ರಕ್ಕೆ ಹೋಗಿ ಬಾರಿಸ್ತಿರ್ತಾರೆ. ಈಗ ದೇವ್ರ ಮೆರವಣಿಗೆ ಬರ್ತಿದೆ, ನೋಡೋಣ ಬನ್ನಿ.
ರಥೋತ್ಸವ ಮೂರ್ತಿ ಬಂತು, ನಮಸ್ಕಾರ ಹಾಕ್ಕೊಳ್ತಿದ್ವಿ. ಸರಿಯಾಗಿ ನಿಮಗೆ ವಿಡಿಯೋಲಿ ಕಾಣ್ತಿಲ್ಲ. ಈ ಜಾತ್ರೆ ಬಂದು ಶಿವರಾತ್ರಿ ಹಬ್ಬ ಆಗಿ 5 ದಿವಸ 9 ದಿವಸ ಒಳಗಡೆ ಇಟ್ಕೊಳ್ತಾರೆ. 2 ದಿವಸ ಇರುತ್ತೆ. ಒಂದು ದಿವಸ ಜಾತ್ರೆ, ಸೆಕೆಂಡ್ ಡೇ ಆರತಿ ಕೆಂಡ ತುಳಿಯೋದು ಇರುತ್ತೆ. ತುಂಬಾ 2 ಕಣ್ಣು ಸಾಲಲ್ಲ ಈಗ ನಮ್ಮ ಸರ್ಕಲಲ್ಲಿ ನೋಡೋಕ್ಕೆ, ಅಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ. ಬಟ್ ಈ ವರ್ಷ ನಾವು ಏನು ನೋಡೋಕ್ಕೆ ಹೋಗಿಲ್ಲ. ಇಲ್ಲೇ ಅಣ್ಣ ಮನೆ ಹತ್ರನೇ ಬಂದಿದ್ವಲ್ಲ, ಇಲ್ಲೇ ನೋಡ್ತಿದ್ವಿ. ದೇವಸ್ಥಾನಕ್ಕೆ ನಾವು ಹೋಗಿಲ್ಲ ಅಂತ ಅಣ್ಣ ಅವರು ದೊಡ್ಡಮ್ಮ ಅವರು ಕೂಡ ಹೋಗಿಲ್ಲ. ಎಲ್ಲೋ ಹೋದ ವರ್ಷ ನಮ್ಮ ಹಸ್ಬೆಂಡ್ ಇದ್ದರು, ಈ ವರ್ಷ ಇಲ್ಲ, ಮನಸ್ಸು ಒಪ್ತಿಲ್ಲ ನಮಗೆ ಹೋಗೋಕ್ಕೆ. ನೋಡಿ, ಈ ದೇವರೇ ವೀರಭದ್ರ ಸ್ವಾಮಿ. ತುಂಬಾ ಪವರ್ಫುಲ್, ತುಂಬ ಹಳೇ ಕಾಲದ ದೇವಸ್ಥಾನ. ನಮ್ಮೂರಿಗೆ ದೊಡ್ಡ ದೇವರು ಅಂದರೆ ಈ ಅಪ್ಪನೇ. ನೀವು ಕೂಡ ನೋಡಿ ಖುಷಿಪಡಿ. ನೋಡಿ, ಇದು ಬೆಳಗ್ಗೆ ಅಲಂಕಾರ ಮತ್ತು ಸಂಜೆ ಜಾತ್ರೆ ದಿವಸ ಈ ಥರ ಹಕ್ಕಿ ಅಲಂಕಾರ ಮಾಡ್ತಾರೆ. ನೋಡೋಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಈ ಜಾತ್ರೆ. ಹಾಗೆ ಈಗ ನೈಟು ಬೆಂಕಿ ಎಲ್ಲ ಹಚ್ಚಿ ಬೆಳಗ್ಗೆ ಕೆಂಡ ಮಾಡೋಕ್ಕೆ ಈ ಥರ ಎಲ್ಲ ಪೂಜೆಗಳು ಮಾಡ್ತಾರೆ. ನೀವು ಕೂಡ ನೋಡಿ ಖುಷಿಪಡಿ, ಸಪೋರ್ಟ್ ಮಾಡಿ. ಪುಟ್ಟದಾಗಿದ್ದರೂ ಜಾತ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಒಂದು ಕ್ಲಿಪ್ಪಿಂಗ್ ತೋರಿಸ್ತಿದ್ದೀನಿ ಯಾವ ಥರ ಎಲ್ಲ ಮಾಡ್ತಾರೆ. ಬೆಳಗ್ಗೆ ಮಧ್ಯಾಹ್ನ ಊಟ, ಫುಲ್ ಡೇ ಪ್ರಸಾದಗಳೆಲ್ಲ ಇರುತ್ತೆ. ತುಂಬಾ ಅದ್ಧೂರಿಯಾಗಿ ಮಾಡ್ತಾರೆ ನಮ್ಮೂರಲ್ಲಿ. ಬಟ್ ಈ ಸತಿ ನಾವೆಲ್ಲ ಏನು ನೋಡೋಕ್ಕೆ ಹೋಗಿಲ್ಲ. ಮನೆ ಹತ್ರ ಎಷ್ಟು ಬಂತು ಅಷ್ಟೇ ನೋಡಿ. ಬಟ್ ನಿಮಗೆ ನೋಡಿಸ್ಬೇಕು ಅಂತ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ. ನಮ್ಮ ಸರ್ಕಲಲ್ಲಿ ಕೂಡ ಈ ಥರ ಎಲ್ಲ ಅಕ್ಕಿ ಎತ್ತಾರೆ. ಇದನ್ನು ನೋಡೋಕ್ಕೆ ಸಾವಿರಾರು ಜನ ಒಂದು ಅಕ್ಕಿ ಕಾಳು ಎತ್ಕೊಳ್ಳೋಕ್ಕೂ ನಿಲ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಐ ಹೋಪ್ ಆದರೆ ನೆಕ್ಸ್ಟ್ ಇಯರು ನನ್ನ ಕೈಯಲ್ಲಿ ಆದಷ್ಟು ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಬಟ್ ಈ ಇಯರ್ ಅಂದ್ಕೊಂಡಿದ್ದೆ, ನನಗೆ ಮನಸ್ಸು ನನಗೆ ಆಗಲೇ ಇಲ್ಲ. ನಾನು ಏನೂ ನೋಡೋಕ್ಕೆ ಬರಲಿಲ್ಲ. ನೋಡಿ, ಸರ್ಕಲಲ್ಲಿ ಇದು ಮಾಡ್ತಾರೆ. ಅಕ್ಕಿ ಎತ್ತುತ್ತಾರೆ ಅವರು ಚಂಬಲ್ಲಿ. ಒಂದು ಅಕ್ಕಿನೂ ಕೆಳಗೆ ಬೀಳಿಸ್ದೆ ಅವರು ಉಲ್ಟಾ ಮಾಡಿ ಅದೆಲ್ಲ ಏನೇನೋ ಪೂಜೆಗಳು ಮಾಡ್ತಾರೆ. ಆ ಒಂದೊಂದು ಅಕ್ಕಿ ಯಾರು ಸಿಗೋಕ್ಕೂ ಅದೃಷ್ಟ ಮಾಡಿರಬೇಕು. ಆ ಅಕ್ಕಿಗೋಸ್ಕರ ಎಷ್ಟೋ ಸಾವಿರಾರು ಜನ ಈ ಥರ ನಿಲ್ತಾರೆ. ಈಗ ಟೈಮ್ ಬಂದು ಒಂದು 12 ಆಗಿದೆ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತಾ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ನಾಳೆ ವ್ಲಾಗ್ ತುಂಬಾ ಚೆನ್ನಾಗಿರುತ್ತೆ, ಮಿಸ್ ಮಾಡಿದೆ ನೋಡಿ. ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್.